ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಒಂದು ವಿಡಿಯೋನ ಹಾಕಿದ್ದೆ, ಅದು ಬಾರ್ಡರ್ ಡಿಸೈನ್ ಅಂತ. ಅದಕ್ಕೆ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು, ಇದಕ್ಕೆ ಕುಚ್ಚು ಕಟ್ಟಿದ್ರೆ ಹೇಗೆ ಕಾಣತ್ತೆ ಅಂತ ತೋರಿಸ್ಕೊಡಿ ಅಂತ. ಬಟ್ ಕುಚ್ಚು ಕಟ್ಟೋದಕ್ಕೆ ಮಾತ್ರ ಗ್ಯಾಪ್ ಇರಲಿಲ್ಲ. ನಾನು ಅದನ್ನು ಕುಚ್ಚು ಕಟ್ಟೋದನ್ನು ಸೇರಿಸಿ ಪ್ಲಸ್ ಮಲ್ಟಿ ಕಲರೆಲ್ಲ ಹಾಕಿದ್ರೆ ಹೇಗೆ ಬರುತ್ತೆ ಅಂತ ಆ ಡಿಸೈನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಲಾಕ್ ನೀಟಾಗಿ ಸೆಕ್ಯೂರ್ ಆಗಲಿ ಅಂದ್ಬಿಟ್ಟು ಇನ್ನೊಂದ್ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಡಬಲ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಹೀಗೆ 4 ಚೈನ್ಸನ್ನು ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ ಆದಮೇಲೆ ನಾನೀಗ 6 ಚೈನ್ಸನ್ನು ತಗೊಳ್ತಾ ಇದ್ದೀನಿ. 1 2 3 4 5 6 ಹೀಗೆ 6 ಚೈನ್ಸನ್ನು ತಗೊಂಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೋಡಿ, ಈ 6 ಚೈನ್ಸು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಸ್ಟ್ರೈಟಾಗಿಟ್ಟು ಅಲ್ಲಿ ಸರಿಯಾಗಿ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹೊರ್ಗಡೆ ಎಳೆದು ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಕಂಬ ಎಷ್ಟುದ್ದ ಬೇಕೋ ಅಷ್ಟುದ್ದ ಎಕ್ಸ್ಟೆಂಡ್ ಮಾಡಿಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸ್ಗೆನೆ ನಾನು 6 ಕಂಬಗಳನ್ನ ಮಾಡ್ಕೊಳ್ತೀನಿ. ನೀವು ಕಂಬ ಇಷ್ಟೇ ಉದ್ದ ಬೇಕು ಅಂತ ಏನಿಲ್ಲ, ಇನ್ನ ಚಿಕ್ಕದಾಗಿ ಹಾಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಎರಡನೇದಾಯ್ತು, ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸ್ಗೆನೆ ನಾನು ಕ್ರೋಶಾ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದಾಗತ್ತೆ. ಇದೇ ರೀತಿ ನಾನು 6 ಕಂಬಗಳನ್ನ ಮಾಡ್ಕೊಳ್ತೀನಿ. 4 5 6 ನೋಡಿ, ಈ ರೀತಿಯಾಗಿ ನಾನು 6 ಕಂಬಗಳನ್ನ ಸೇಮ್ ಪ್ಲೇಸ್ಗೆ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಈ ರೀತಿಯಾಗಿ ಇಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನಾನು ನೆಕ್ಸ್ಟ್ 4 ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಆ ಪೀಕೋನ ಆ ಆರ್ಚನ್ನ ನಾವು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು 4 ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ಸು ಲಾಕ್ ಅಂದ್ರೆ 2 ಒಂದೇನೆ. ನಾವು ಮಧ್ಯದಲ್ಲಿ ಹಾಕೋವಾಗ ಈ ರೀತಿಯಾಗಿ ಸಿಂಗಲ್ ಕ್ರೋಶೆಟ್ಸ್ ಅಂತ ಕೌಂಟ್ ಮಾಡ್ಕೊಂತೀವಿ. ನಾವೇನು ಆರ್ಚ್ ಅದು ಮಾಡ್ಕೊಂಡಿರ್ತೀವೋ ಅದನ್ನ ಲಾಕ್ ಮಾಡುವಾಗ ಅದನ್ನ ಲಾಕ್ ಅಂತ ಕನ್ಸಿಡರ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಲಾಕ್ ಮಾಡಿದ್ದಾದ್ಮೇಲೆ 4 ಸಿಂಗಲ್ ಕ್ರೋಶೆಟ್ಸ್. ಈಗ ಈ ಲಾಕ್ ಏನಿದೆ ಇದನ್ನು ಸೇರಿಸ್ಕೊಂಡು ಟೋಟಲಿ ನಾನು 5 ಸಿಂಗಲ್ ಕ್ರೋಶೆಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕಂಟಿನ್ಯೂಯೇಷನ್ 1 2 3 4 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 4 ಚೈನ್ಸ್ ಏನಿದೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಇಲ್ಲ ಕಂಟಿನ್ಯೂಯೇಷನ್ ಅಂದಿದ್ರೆ ಇದನ್ನೇ 6 ಚೈನ್ಸ್ ಹಾಕೊಳ್ತಾ ಹೋಗ್ಬೇಕಾಗಿತ್ತು. ಅವಾಗ ಕುಚ್ಚು ಕಟ್ಟೋದಕ್ಕೆ ಯಾವುದೇ ರೀತಿ ಗ್ಯಾಪ್ ಇರ್ತಿರ್ಲಿಲ್ಲ. ಬಟ್ ನಾನು ಕುಚ್ಚು ಕಟ್ಟೋದು ಹೇಗೆ ಈ ಡಿಸೈನ್ಗೆ ಅಂದಿದ್ದಕ್ಕೆ ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು 4 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದ್ದಾದ್ಮೇಲೆ 6 ಚೈನ್ಸ್ 3 4 5 6 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನೋಡಿ, ಈ 6 ಚೈನ್ಸ್ ಅನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಈ ರೀತಿಯಾಗಿ ಮತ್ತೆ ನಾನು 6 ಕಂಬನ ಒಂದೇ ಪ್ಲೇಸ್ಗೆ ಹಾಕೊಳ್ತಾ ಇದ್ದೀನಿ. 1 ಆಯ್ತು, 2 ಆಯ್ತು, 3ನೇದು 4 ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದಾಗತ್ತೆ. ಇದೇ ರೀತಿ ನಾನು 6 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಪ್ಲೇಸ್ಗೆ 6 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಈ ರೀತಿಯಾಗಿಟ್ಟು ಸ್ಟ್ರೈಟ್ ಆಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಲಾಕ್ ಮಾಡಿದಾದ್ಮೇಲೆ ಅಗೇನ್ 4 ಸಿಂಗಲ್ ಕ್ರೋಶೆಟ್ಸ್. ಇದು ಏನು ನಾನು ಲಾಕ್ ಮಾಡ್ಕೊಂಡಿದ್ದೀನೋ ಅದನ್ನು ಕನ್ಸಿಡರ್ ಮಾಡಿಕೊಂಡು 5 ಸಿಂಗಲ್ ಕ್ರೋಶೆಟ್ಸ್ ಅಂತ ಅನ್ಕೊಳ್ಳೋಣ. ಈಗ ನಾನು ಲಾಕ್ ಮಾಡಿದಾದ್ಮೇಲೆ 4 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಸಿಂಗಲ್ ಕ್ರೋಶೆಟ್ಸ್ ಹಾಕೊಂಡಿದ್ಮೇಲೆ 4 ಚೈನ್ಸ್ 6 ಚೈನ್ಸ್ 6 ಚೈನ್ಸ್ ಎಲ್ಲಿ ಎಂಡ್ ಆಗತ್ತೋ ಅಲ್ಲಿಗೆ ಕಂಬಗಳು 6 ಕಂಬ ಸೇಮ್ ಪ್ಲೇಸ್ಗೆ ಹಾಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಎಂಡಿಂಗ್ ಅಲ್ಲಿ ನಾನು 4 ಚೈನ್ಸ್ ಕುಚ್ಚು ಬರೋ ತರ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಡಬಲ್ ಲಾಕ್ ಮಾಡ್ಕೊಂಡು ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಆಲ್ರೆಡಿ ಈ ರೀತಿಯಾಗಿ ಬೀಡ್ಸ್ ಅನ್ನ ಆಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಥ್ರೆಡ್ ಅನ್ನ ಕೈಗೆ ಸುತ್ತಕೊಂಡು ಸೆಕೆಂಡ್ ಸ್ಟೆಪ್ ಅನ್ನ ಫೈನಲ್ ಸ್ಟೆಪ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ. ಇವೆರಡರ ಮಧ್ಯೆ ಏನ್ ಲಾಕ್ ಇತ್ತೋ ಅಲ್ಲಿಗೆ ನಾನು ಕ್ರೋಶಾನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ 1 2 3 4 ಹೀಗೆ 4 ಚೈನ್ಸ್ ಹಾಕೊಂಡು ಇಲ್ಲಿ ಏನು 4 ಚೈನ್ಸ್ ಲಾಕ್ ಮಾಡಿದೀನೋ ಅದ್ರ ಮೇಲೆನೆ ನಾನು ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾಗ ಈ ಪ್ಲೇಸ್ ಏನಿದೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಮತ್ತೆ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಈ 6 ಸಿಂಗಲ್ ಕ್ರೋಶೆಟ್ಸ್ 6 ಚೈನ್ಸ್ ಏನ್ ಹಾಕೊಂಡಿದೀನಿ ಅದಕ್ಕೆಲ್ಲ ಈ ರೀತಿಯಾಗಿ ಸಿಂಗಲ್ ಕ್ರೋಶೆಟ್ಸ್ ನ ಹಾಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು 6 ಚೈನ್ಸ್ಗೆ ಎಷ್ಟು ಆಗುತ್ತೋ ಸ್ಟಾರ್ಟಿಂಗ್ ಅಲ್ಲಿ ಸಿಂಗಲ್ ಕ್ರೋಶೆಟ್ಸ್ ಅಷ್ಟೇ ಸಿಂಗಲ್ ಕ್ರೋಶೆಟ್ಸ್ ನೆಕ್ಸ್ಟ್ ಎಲ್ಲ ಹಾಕೊಳ್ತಾ ಹೋಗಿ. ಒಂದೊಂದ್ ಟೈಮ್ 6 ಸಿಂಗಲ್ ಕ್ರೋಶೆಟ್ಸ್ ಇಡುತ್ತೆ, ಒಂದೊಂದ್ ಟೈಮ್ 7 ಹಿಡಿಯುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಎಷ್ಟು ಹಾಕೊಂಡಿದ್ದೀರೋ ಪೂರ್ತಿ ವರ್ಕ್ ಅನ್ನ ಅದೇ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು. ನಾನು ಟೋಟಲಿ ಇಲ್ಲಿ 1 2 3 4 5 6 7 ಸಿಂಗಲ್ ಕ್ರೋಶೆಟ್ಸ್ ನ ಹಾಕೊಂಡಿದ್ದೀನಿ. ಈಗ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ ನ ಮಾಡ್ಕೊಳ್ತಾ ಇದ್ದೀನಿ. ನಾನಿದು ಸಿಂಗಲ್ 2 ಒಂದೇ ಕಲರ್ ಅಲ್ಲಿ ಹಾಕಿ ತೋರಿಸಿದ್ದೆ. ಇದು ಬಂದು ನಾನು ಡಬಲ್ ಕಲರ್ ಅಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ವಿತ್ ಕುಚ್ಚು. ಈಗ ಇಲ್ಲಿ ಏನು ನಾನು ಕಂಬದ ಮೇಲೆ ಗ್ಯಾಪ್ ಇತ್ತು ಅಲ್ಲಿಗೆ ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ಈ ಸಿಂಗಲ್ ಕ್ರೋಶೆಟ್ಸ್ ಏನ್ ಮಾಡ್ಕೊಂಡಿದೀನಿ ಅದಕ್ಕೆ ಈ ರೀತಿಯಾಗಿ ಫಸ್ಟ್ ಪ್ಲೈನ್ ಆಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈಗ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರಾಲ್ ಮಾಡ್ಕೊಂಡು ಬೀಡ್ ಮೇಲಿಂದ ಕ್ರೋಶನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಂದ ಹೊರಗಡೆ ಎಳೆದು ಬೀಡನ್ನ ಮಿಡ್ಲ್ ಬರೋ ತರ ಮಾಡ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಈ ಬೀಡ್ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಸ್ಕ್ರಾಲ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಗೆ ಕ್ರೋಶಾನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಈ ಬೀಡನ್ನ ಮಿಡಿಲಿಗೆ ಬರೋ ತರ ಮಾಡ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ ನಾನು 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ 4 ಬೀಡ್ಸ್ ಬರುತ್ತೆ. ಒಂದು ಸ್ಟಾರ್ಟಿಂಗ್ ಅಲ್ಲಿ ಪ್ಲೇನ್ ಬರುತ್ತೆ. ಇನ್ ಮಿಕ್ಕಿದ್ದಕ್ಕೆಲ್ಲ ಈ ರೀತಿಯಾಗಿ ನಾವು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಂದ ಹೊರಗಡೆ ಎಳೆದು ಬೀಡನ್ನ ಮಿಡಿಲ್ಗೆ ಹಾಕೊಂಡು 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ 4 ಬೀಡ್ ಪೀಕೋ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಪ್ಲೈನ್ ಮಾತ್ರ ಬರುತ್ತೆ. ಮತ್ತೆ 4ನೇ ಬೀಡ್ ಫೈನಲ್ ಆಗಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಫೈನಲ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಂದ ಹೊರಗಡೆ ಎಳೆದು ಈ ಬೀಡನ್ ಬಿಳಿಲ್ ಬರೋ ತರ ಮಾಡ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. 3 ಚೈನ್ಸ್ ಹಾಕೊಂಡು ಈ ಬೀಡ್ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಈ ಬೀಡ್ ಮೇಲೆ ಬರುತ್ತೆ. ಇವೆಲ್ಲ ಸ್ಮಾಲ್ ಆಗಿ ಹಾಕೊಳ್ಳಿ. ಮತ್ತೆ ನಾನು ಇಲ್ಲಿ ಏನು ಈ ಫಸ್ಟ್ 1 2 ಗ್ಯಾಪ್ ಅಲ್ಲಿ ಮಿಡಿಲ್ ಅಲ್ಲಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಕಂಬ ಥರ್ಡ್ ಕಂಬ ಗ್ಯಾಪ್ ಅಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ನೀವು ಬೇಕಂದ್ರೆ ಸೇಮ್ ಕಲರ್ ಅಲ್ಲೂ 2 ಹಾಕೋಬಹುದು. ಬಟ್ ನಾನು ಮಲ್ಟಿ ಕಲರ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನ 2 ಕಂಬಗಳ ಮಧ್ಯೆ 2 ಸಿಂಗಲ್ ಕ್ರೋಶೆಟ್ಸ್ ಗ್ಯಾಪ್ ಇದೆ, ಅವೆರಡನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತೆ ನಾವು 4 ಚೈನ್ಸ್ ಮೇಲೆ 4 ಚೈನ್ಸ್ ಅನ್ನ ಹಾಕೋಬೇಕು. 1 2 3 4. ನೀವು 4 ಚೈನ್ಸ್ ಮೇಲೆ 4 ಚೈನ್ಸ್ ಹಾಕೊಂಡಾದ್ರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಸಿಂಗಲ್ ಕ್ರೋಶೆಟ್ಸ್ನಾದ್ರೂ ಹಾಕೊಳ್ಳಿ. ಯಾಕಂದ್ರೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದ್ರಿಂದ ಗ್ಯಾಪ್ ಫಿಲ್ ಆಗೋಗುತ್ತೆ. ಇಲ್ಲಿ ಏನು 4 ಚೈನ್ಸ್ ಹಾಕೊಂಡಿದೀನಿ ಸ್ಟಾರ್ಟಿಂಗು ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ, ಈ 6 ಚೈನ್ಸ್ಗೆ ನೀಟಾಗಿ 7 ಸಿಂಗಲ್ ಕ್ರೋಶೆಟ್ಸ್ನ ಹಾಕೊಂಡಿದ್ದ ಆದ್ಮೇಲೆ ಫಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು 3 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಕಂಬದ ಮೇಲೆ ಬೀಡನ್ನ ಆಡ್ ಮಾಡಿ ಬೀಡ್ ಮೇಲಿಂದ ಕ್ರೋಶನ ತಗೊಂಡು ಬೀಡನ್ನ ಮಿಡ್ಲಿಗೆ ಬರೋ ತರ ಮಾಡ್ಕೊಂಡು ಇನ್ನ 4 ಬೀಡ್ಸ್ ಅನ್ನ ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಮತ್ತೆ 2 ಸಿಂಗಲ್ ಕ್ರೋಶೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಬನ್ನಿ ಇದಕ್ಕೆ ಕುಚ್ಚೆಲ್ಲ ಕಟ್ಟಿ ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೆ, ಅದು ಹೇಗೆ ಕಾಣತ್ತೆ ಅಂತ ನೋಡೋಣ. ನೋಡಿ ನಾನು ಆಲ್ರೆಡಿ ಈ ರೀತಿಯಾಗಿ ಕುಚ್ಚೆಲ್ಲ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ನಿಮಗೆ ತೋರಿಸ್ಕೊಡೋದಕ್ಕೋಸ್ಕರ ಬೇರೆ ಕಾಂಬಿನೇಷನ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚನ್ನ ಸಹ ಮಿಡಿಲ್ ಅಲ್ಲಿ ಕಟ್ಕೋಬಹುದು. ಒಬ್ರು ರಿಕ್ವೆಸ್ಟ್ ಮಾಡಿದ್ರು, ಅವ್ರಿಗೋಸ್ಕರನೇ ಇದನ್ನ ಟ್ರೈ ಮಾಡಿದೀನಿ. ಬಟ್ 2 ಒಂದೇ ಕಲರ್ ಅಲ್ಲಿತ್ತು, ನಾನು ಮಲ್ಟಿ ಕಲರ್ ಟ್ರೈ ಮಾಡಿದೀನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಒಂದೇ ಕಲರ್ ಅಲ್ಲಿ 2 ಸ್ಟೆಪ್ ಅನ್ನ ಹಾಕೊಂಡು ಈ ರೀತಿಯಾಗಿ ಕುಚ್ಚು ಕಟ್ಕೊಳ್ಳಿ. ನನಗಂತೂ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ಲಿಟಿಲ್ ಆಗಿ ಕ್ಯೂಟ್ ಆಗಿ ಬೇಬಿ ಕುಚ್ಚು ಅಲ್ಲಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ, ನಿಮ್ ಸೀರೆಗೂ ಟ್ರೈ ಮಾಡಿ ಅಂತ ಹೇಳ್ತಾ ಹೇಗಿದೆ ಈ ಡಿಸೈನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.